ನೋಡಿ ಫ್ರೆಂಡ್ಸ್, ನಮ್ಮ ಮರಿಗಳು ಅವತ್ತಿಗೂ ಇವತ್ತಿಗೂ ಎಷ್ಟು ಚೇಂಜ್ ಆಗಿದ್ದಾವೆ ನೋಡ್ರಿ. ಇವನು ನೋಡಿ ಇವನು ಹಂಗಿದ್ದಾನೆ. ಇವನು ಈಗ ಚೇಂಜ್ ಆಗ್ತಿದ್ದಾನೆ. ಇವನು ಸ್ವಲ್ಪ ರಿಕವರಿ ಆಗೋದು ಸ್ವಲ್ಪ ಟೈಮ್ ಆಯಿತು. ಇವನು ಅಷ್ಟೇ. ನೆನ್ನೆ ರಾಗಿ ಹುಲ್ಲು ಹಿಡಿಸ್ಕೊಂಡೆ ನೋಡ್ರಿ. ರಾಗಿ ಹುಲ್ಲು ಈ ಥರ ಇರಬೇಕು. ಈ ಥರ ಆಲ್ಮೋಸ್ಟ್ ಈ ಕಡ್ಡಿ ಇಂಥ ಕಡ್ಡಿ ಇದ್ರೆ ಮೇವು ಅಡವಾಗುತ್ತೆ. ನೋಡಿ, ರಾಗಿ ಹುಲ್ಲು ಬಗ್ಗೆ ನೋಡಿ ತಿಳಿದಂತಾರೆ ನೋಡ್ತಾಳ್ರಿ. ಕರ್ಕೊಂಡೋಗಿ ತೋರಿಸಿ ನೋಡ್ತಾಳ್ರಿ. ಆ ಕಪ್ಪಾಗಿರ್ಬಾರ್ದು ಕುರಿ ಮರಿಗಾದರೆ. ಮರಿಗಳು ನಮ್ಮ ತಿಂತಿದ್ದಾವೆ. ರಾಗಿ ಹುಲ್ಲೇ ಫ್ರೆಂಡ್ಸ್. ರಾಗಿ ಹುಲ್ಲು, ಶೇಂಗಾ ಒಟ್ಟು ಇವೇನಿದಾವಲ್ಲ ಇವು ಮರಿಗಳಿಗೆ ತಾಕತ್ತಿವೆಲ್ಲ ಒಣಮೇವು. ನೀವು ಹಸಿಮೇವು ಏನು ಕೊಟ್ಟರು ಏನೂ ಪ್ರಯೋಜನ ಇಲ್ಲ. ನೋಡಿ, ನಮ್ಮ ಮೇಕೆಗಳು, ಕೆಲವರು ಮೇಕೆಗಳು ರಾಗಿ ಹುಲ್ಲು ತಿನ್ನಿಸಿ ಇದು ಮಾಡಲ್ಲ ಅಂತಾರೆ. ನಮ್ಮ ಮೇಕೆಗಳು ಮರಿಗಳಿಂದನೇ ನಾನು ರೂಢಿ ಮಾಡಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ರಾಗಿ ಹುಲ್ಲು ತಿನ್ನಿಸಿ ಮರಿ ಮೇಂಟೈನ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಕೆಲವಷ್ಟು ಜನ. ನೋಡಿರಿ, ನಮ್ಮ ಮರಿಗಳು ಎಷ್ಟು ಚೆನ್ನಾಗಿ ರಾಗಿ ಹುಲ್ಲು ತಿಂತಿದ್ದಾವೆ. ಒಣಹುಲ್ಲೇ, ಹಸಿ ಹುಲ್ಲೇ ಯಾವತ್ತಿದ್ರು. ನೋಡಿ, ಯಾವತ್ತಿದ್ರು ಮರಿಗಳಿಗೆ ಆಗಲಿ ಯಾರಿಗೇ ಆಗಲಿ ಒಣಮೇವು ತಿನ್ನಿಸೋ ಸ್ವಲ್ಪ ರೂಢಿ ಮಾಡಿ. ವಾರಕ್ಕೊಂದು ಸತಿ 2 ಸಲ ಸುಬಾಬುಲ್ ಸೊಪ್ಪು ಕಟ್ಟಿ ಮರಿಗಳಿಗೆ ರುಚಿ ಚೇಂಜ್ ಆಗ್ತಾ ಇರಬೇಕು. ಅವಾಗವಾಗ ಮರಿಗಳಿಗೆ ರುಚಿ ಚೇಂಜ್ ಆಗ್ತಿದ್ರೆ ಮರಿಗಳು ಚೆನ್ನಾಗಿ ತಿಂತವೆ, ಮೇಯ್ತವೆ ಕೂಡ. ಕೆಲವರು ಹೇಳ್ತಾರೆ, ನನ್ನ ಮರಿಗಳು ಮೇಯಲ್ಲ, ಕರೆಕ್ಟಾಗಿ ಮೇಯಲ್ಲ ಅಂತ ಹೇಳ್ತಾರೆ. ಒಂದೇ ಥರದ ಮೇವು ಹಾಕ್ತಿದ್ರೆ ಮರಿಗಳಿಗೆ ಎಷ್ಟು ತಿನ್ನಬೇಕು ಅಂತ ಅವಕ್ಕೂ ಅಷ್ಟು ಇಷ್ಟಪಡಲ್ಲ. ಅವುವೇ ವಾರ ಚೇಂಜ್ ಮಾಡಲೇಬೇಕು. ದಿವಸಕ್ಕೆ 2 ಥರ ಮೇವು ಅಂತೂ ಮಾಡ್ಕೊಳ್ಳೇಬೇಕು. ಒಂದು ಟೈಮ್ ಶೇಂಗಾ ಒಟ್ಟು ಕೊಡಿ, ಒಂದು ಟೈಮ್ ರಾಗಿ ಹುಲ್ಲು ಕುಡಿ. ಆದರೆ ಆದಷ್ಟು ಹಸಿ ಮೇವು ಮಧ್ಯಾಹ್ನ ಆದರೆ ಮಧ್ಯಾಹ್ನ ಕುಡಿ. 2 ಟೈಮಲ್ಲಿ 2 ಆದರೂ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ನಾನಾಗಲೇ 20 ದಿವಸ ಆಯಿತು ಅನ್ಸುತ್ತೆ ತಂದಿದ್ದು. ಇದನ್ನು ತಂದಾಗ ಹೇಗಿತ್ತು, ಇವಾಗ ಹೇಗಿದೆ ಮರಿಗಳು ನೋಡಿ ನಮ್ಮ ಚೆಕ್ ಮಾಡಿಕೊಡ್ರಿ. ಗಟ್ಟಿದ್ದಾವೆ ಮರಿಗಳು. ಮರಿ ಇನ್ನೂ ಮೇಯ್ದಿಲ್ಲ. ಮರಿ ಈಗ ಮೇಯುತ್ತೆ. ನಾವು ಮಾಡ್ತಿರೋದು ಈಗ ಬೆಳಿಗ್ಗೆ 11 ಗಂಟೆಗೆ ವೀಡಿಯೋ ಮಾಡ್ತಿರೋದು. ಸಂಜೆ ಹೊತ್ತಿಗೆ ಇನ್ನೂ ಮೇಯುತ್ತೆ ಚೆನ್ನಾಗಿ. ನೋಡಿ, ಇದು ಸಣ್ಣ ಕಿವಿ ಮರಿ. ಇದು ಕೊಂಬು ಬಂದಿಲ್ಲ, ಫೇಲ್ ಆಗಿದೆ ಮರಿ. ಕೊಂಬು ಬಂದಿಲ್ಲದಕ್ಕೆ ಫೇಲ್ ಆಗಿದೆ. ಜವಾರಿ ಮರಿ ಇದು ಅಷ್ಟೇ ಜವಾರಿ. ಹರಿಹರ ಸೈಡಿಂದೆಲ್ಲ ಮರಿಗಳು ಎಲ್ಲ. ಮರಿಗಳು ನಮ್ಮದು ಅಮ್ಮನ ಹಬ್ಬಕ್ಕೆ ಜನವರಿ 27ಕ್ಕೆ ಅಮ್ಮನ ಹಬ್ಬ ಇದೆ. ಅಮ್ಮನ ಹಬ್ಬಕ್ಕೆ ಇವು ರೆಡಿ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಫ್ರೆಂಡ್ಸ್. 27 ಇವು ಅಂದರೆ ಈ ಬ್ಯಾಚಲ್ಲಿ ಸ್ವಲ್ಪ ಯಾಕೆ ಅಂತಂದರೆ ಲಾಸ್ ಆಗಿರೋ ಮರಿಗಳು ತಂದಿರೋದ್ರಿಂದ ನನಗೆ ಸ್ವಲ್ಪ ಇದಾಯಿತು, ಲಾಸ್ ಆಯಿತು. ನಾನು ಹೋದ ಬ್ಯಾಚು ವೀಡಿಯೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೋದ ಬ್ಯಾಚಿನ ಮರಿಗಳು ಯಾವ ಫೋಟೋ ವೀಡಿಯೋಸ್ ಇಟ್ಕೊಂಡಿಲ್ಲ. ಹೋದ ಬ್ಯಾಚಲ್ಲಿ ನನಗೆ ಒಳ್ಳೆ ವರ್ಕೌಟ್ ಆಗಿತ್ತು. ಕುರಿ ಸಾಕಾಣಿಕೆ ಲಾಸೇ ಇಲ್ಲ, ಲಾಭನೇ ಜಾಸ್ತಿ. ಆದರೆ ನಾವು ಮೇವು ಮೇಂಟೈನ್ ಮಾಡೋದ್ರ ಮೇಲೆ ಇರೋದು ನಿಗಾ. ನಮ್ಮ ಟೈಮಿಂಗ್ಸ್ ಮೇಲೆ ಇಡ್ತಾ ಇರಬೇಕು. ನಾವು ಟೈಮಿಂಗ್ಸ್ ಕ್ಯಾರಿ ಮಾಡಬೇಕು ಅಷ್ಟೇ. ಇದರಲ್ಲಿ ಒಳ್ಳೆ ನಾವು ರಿಸಲ್ಟು ತಗೊಬೋದು. ಮರಿ ಈಗ ಮೇಯ್ಬೇಕು ಅಲ್ಲಿಗೆ ಹಚ್ಕೊಂಡು. ಆವಾಗಲೇ ಫ್ರೆಂಡ್ಸ್ ಮರಿಗಳು ಚೆನ್ನಾಗಿ ಗ್ರೋತ್ ಆಗೋದು, ಇಲ್ಲಾಂದರೆ ಆಗಲ್ಲ. ನೋಡಿ, ಇವನು ಒಬ್ಬ ನನ್ನಮ್ಮ ಬೆಳೆದೇ ಇಲ್ಲ ಮರಿ. ಇವನು ಮರಿಗೆ ಇದಕ್ಕೇನೋ ಸಣ್ಣದ್ರಲ್ಲಿನ ಸಮಸ್ಯೆ ಆಯಿತು. ಸತ್ತಿ ಬದುಕ್ತು ಇದು. ಹಾಗೆ ಈಗ ಮರಿ ಅಂತ ಏನು ಬೆಳವಣಿಗೆ ಆಗಿಲ್ಲ, ಬೆಳವಣಿಗೆ ಆಗಿದೆ.
ಅವತ್ತಿಗೆ ಇವತ್ತಿಗೆ ಏನು ತೊಂದರೆ ಏನಿಲ್ಲ. ಇನ್ನು ಒಂದು ರೇಂಜಿಗೆ 40 kg ಇರಬೇಕಾಯ್ತು ಅವನು. ಇವನು ಸ್ವಲ್ಪ ನಮಗೆ ಅಡ್ಮಿಟ್ ಮಾಡ್ದ ಶೆಂಟ್ರಲ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ. ಇದು ಅಷ್ಟೇ, ಇದು ಈ ಮರಿ ಸಮಸ್ಯೆ ಏನು ಅಂತ ಗೊತ್ತಿಲ್ಲ. ಈ ಮರಿನೂ ಅಂತ ಇದು ಸ್ವಲ್ಪ ಲೇಟ್ ಗ್ರೋತ್ ಆಯಿತು. ಆ ಮರಿ ನನಗೆ ಅಷ್ಟು ಕಾಟ ಕೊಡಲಿಲ್ಲ. ಆ ಮರಿನೂ ಅಷ್ಟು ಚೆನ್ನಾಗಿ ಗ್ರೋತ್ ಆಯಿತು. ಆ ಕೆಂದು ಅಷ್ಟೇ. ಮೇಕೆ ಸಾಕೋದ್ರಲ್ಲಿ ನನಗೆ ಅಷ್ಟು ಅನುಭವ ಇರಲಿಲ್ಲ. ಆದರೂ ಮನೆಗಳಲ್ಲಿ ಮರಿಗಳು ಹಿಡ್ಕೊಂಡಿದ್ದೀನಿ. ಆದರೂ ಅವತ್ತಿಗೆ ಇವತ್ತಿಗೆ ಇದನ್ನು ಚೇಂಜ್ ಲಾಸ್ ಆಗಿ ಇದರಲ್ಲೂ ಚೆನ್ನಾಗಿ ಸಾಕಬೇಕು ಅಂತ ಸಾಕಿ ಈ ರೇಂಜಿಗೆ ತಂದಿದ್ದೀನಿ. ಇದರಲ್ಲೂ ಅಷ್ಟು ಇದಾಗಿದ್ವು, ಲಾಸ್ ಆಗಿದ್ವು. ಇದರಲ್ಲೂ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಆಗ್ತಿದ್ದಾವೆ ಮರಿಗಳೆಲ್ಲ. ಆದಷ್ಟು ನಾನು ಗ್ರೋತ್ ಮಾಡ್ತಾಯಿದ್ದೀನಿ. ಇವು ಅಷ್ಟು ಹೊತ್ತು ಮರಿ